ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ದೇವನಹಳ್ಳಿ ಗ್ರಾಮದ ಮಹೇಶ್ ಅವರ ಒಂದು ಸೈಟಿನ ಖಾತೆ ವಿಚಾರದಲ್ಲಿ ಹೈಕೋರ್ಟ್ ಆದೇಶ ಇದ್ರೂ ಇಒ ಅವರ ಆದೇಶ ಇದ್ರೂ ಸಹ ಗ್ರಾಮ ಪಂಚಾಯತಿ POD ಅವರು ಅವರಿಗೆ ಖಾತೆ ಮಾಡಿಕೊಡಲು ಮೀನಮೇಷ ಹೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮಹೇಶ್ ಅವರು ಅದರ ಬಗ್ಗೆ ನಮ್ಮ ಹೆಸರು ಮಹೇಶ್ ಅಂತ. ನಮ್ಮದು ದೇವನಹಳ್ಳಿ ತಾಲೂಕು ದೇವನಹಳ್ಳಿ ಗ್ರಾಮ. 2023ರಲ್ಲಿ ನಾವು ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತೀವಿ. ಮನೆ ಖಾತೆ ಮಾಡಿಕೊಡಿ, ಈ ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅರ್ಜಿ ಕೊಡ್ತೀವಿ. ಹಿಂದೆ ಇದ್ದ PDO ಅವರು 25,000 ರೂಪಾಯಿ ದುಡ್ಡು ಕೊಟ್ಟರೆ ನಾನು ಈ ಖಾತೆ ಮಾಡಿಕೊಡ್ತೀನಿ ಮನೆಗೆ, ಇಲ್ಲಾಂದರೆ ನಾನು ಮಾಡೋದಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಸರ್ ಮಾಡಲೇಬೇಕು, ಯಾಕೆ ನಾವು 25,000 ರೂಪಾಯಿ ಯಾಕೆ ದುಡ್ಡು ಕೊಡಬೇಕು ಅಂತ ಮೇಲಧಿಕಾರಿಗಳಿಗೆಲ್ಲ ನಾವು ಅರ್ಜಿಗಳು ಕೊಟ್ವಿ. ಅರ್ಜಿ ಕೊಟ್ಟ ಮೇಲೆ PDO ಅವರು ಲೋಕಾಯುಕ್ತರು ರೀಡಾಗಿ ಅವರು ಬೇರೆ ಕಡೆ ಹೊರಟೋದ್ರು. ಆಮೇಲೆ ಕುಮಾರ್ ಅಂತೇಳಿ ಕುಂದಾಣ ಗ್ರಾಮ ಪಂಚಾಯತಿ PDO ಅವರು ಬಂದರು. ನಾವು ಒಂದು ರಿಕ್ವಿಸೇಷನ್ ಲೆಟರ್ ಕೊಟ್ವಿ. ಸರ್ ಇಲ್ಲಿ ಹೈಕೋರ್ಟ್ ಆದೇಶ ಆಗಿದೆ, ಆಮೇಲೆ ಮೇಲಧಿಕಾರಿಗಳ ಒಂದು EO ಸಾಹೇಬರ ಒಂದು ಆದೇಶ ಆಗಿದೆ, ಅದರಿಂದ ನಮಗೆ ಈ ಖಾತೆ ಮಾಡಿಕೊಡಿ ಅಂತೇಳ್ಬಿಟ್ಟು ನಾವು ಪಂಚಾಯತಿಗೆ ಕೇಳ್ಕೊಂಡಾಗ ಅವರು ಕುಮಾರ್ ಅವರು ನಾವು ಈ ಖಾತೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಯಾಕೆ ಸರ್ ನಾವು ಮಾಡೋಕ್ಕಾಗೋದಿಲ್ಲ, ಈ ಖಾತೆ ಯಾಕೆ ಮಾಡೋಕ್ಕಾಗೋದಿಲ್ಲ? ನಮ್ಮ ಮನೆ ಸರ್ವೆ ನಂಬರ್ ಜಾಗದಲ್ಲಿ 2 ಕುಂಟೆ ಕಟ್ಕೊಂಡಿದ್ದೀವಿ. 2 ಕುಂಟೆ ಜಾಗದಲ್ಲಿ ಗ್ರ್ಯಾಂಟ್ ತಗೊಂಡಿದ್ದೀವಿ. ಆಮೇಲೆ ಸರ್ವೆ ನಂಬರ್ ಜಾಗದಲ್ಲಿ 2 ಕುಂಟೆ ಇದ್ದಾಗ ಹೈಕೋರ್ಟು ಆದೇಶ ಕೊಟ್ಟಿದ್ದಾರೆ. ಮತ್ತು ನಮ್ಮ EO ಸಾಹೇಬ್ರ ಆದೇಶಾನುಸಾರ ನಮಗೆ ಖಾತೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ನಾನು ಇಂಬರ ಕೊಡ್ತೀನಿ, ನಾನ್ ಟ್ರಾನ್ಸಾಕ್ಷನ್ ಅಂತ ಕೊಟ್ಟಿದ್ದಾರೆ. ಇಂಬರ ನಾನ್ ಟ್ರಾನ್ಸಾಕ್ಷನ್ ಅಂದರೆ ಇಲ್ಲಿ ಗ್ರಾಮ ಠಾಣಾ ಜಾಗದಲ್ಲಿ ಮನೆ ನಿರ್ಮಾಣ ಮಾಡ್ಕೊಂಡಿದ್ರೆ ಈ ಖಾತೆ ಕೊಡ್ಬೋದು. ಆಮೇಲೆ ಇಲ್ಲಿ 2 ಕುಂಟೆ ಜಾಗ ಮೇಲ್ಪಟ್ಟಿದ್ರೆ ಕೊಡಬಾರ್ದು. 2 ಕುಂಟೆ ಇದೆ ನಮ್ಮದು ಜಾಗ. ಆಮೇಲೆ ನಾವು ಗ್ರ್ಯಾಂಟ್ ತಗೊಂಡಿದ್ದೀವಿ, ಕೊಡ್ಬೋದು. ಯಾವುದೇ ಪಂಚಾಯತ್ ರಾಜ್ ಆ್ಯಕ್ಟು ಬುಕ್ ಇದು, ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜು ಕೈಪಿಡಿದು. ಆಮೇಲೆ EO ಸಾಹೇಬರು ಕೂಡ ಆದೇಶ ಮಾಡಿದ್ದಾರೆ. ಸರ್ಕಾರದ ಸುತ್ತಗಳ ಸಂಖ್ಯೆ ಗ್ರಾಮ ಪಂಚಾಯತ್ 533 ಗ್ರಾಮ ಪಂಚಾಯತಿ 2012 4/1/2013 ಈ ಸೈಂಟೇಷನ್ 4 ಕೊಟ್ಟಿದ್ದಾರೆ. ಮೇಲಾಧಿಕಾರಿಗಳು ಈ ಖಾತೆ ಮಾಡಿಕೊಡಿ, ಗ್ರ್ಯಾಂಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರು ಕೂಡ ಉದ್ದೇಶಪೂರ್ವಕವಾಗಿ PDO ಅವರು ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿಕೊಂಡು SC STಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮೇಲ್ಜಾತಿಯವರು ಕೀಳ್ಜಾತಿಯನ್ನು ಉದ್ದೇಶ ಇಟ್ಕೊಂಡು PDO ಅವರು ಖಾತೆ ಮಾಡ್ತಾ ಇಲ್ಲ. EO ಸಾಹೇಬರು ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕೈಪಿಡಿದು ಎಲ್ಲ ಲೀಗಲ್ ಪ್ರಕಾರ ಇದೆ, ಯಾವುದೇ ರೀತಿಯಂಥ ಕಾನೂನು ಬಾಹಿರವಾಗಿ ಏನೂ ಇಲ್ಲ. ಖಾತೆ ಮಾಡಿಕೊಡಿ ಅಂತ ಕೇಳಿದ್ರೆ ಅನ್ಲೀಗಲ್ಲು. ಇದು ನಾನ್ ಟ್ರಾನ್ಸಾಕ್ಷನ್ನು ಇಂಬರ ಕೊಡೋದು. ಸುಮಾರು 2023ರಿಂದ ಹಿಡಿದು ಇಲ್ಲಿ ಗಂಟ EO ಸಾಹೇಬರು ಹೇಳಿದ್ದಾರೆ. ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಕೂಡ ಆದೇಶ ಆಗಿದೆ. ಉದ್ದೇಶಪೂರ್ವಕವಾಗಿ ನಮಗೆ ಖಾತೆ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಒಂದು ದಲಿತ ಕುಟುಂಬದವರಾಗಿರೋದ್ರಿಂದ ಮುಂದಿನ ದಿನಗಳು ಉಗ್ರ ಹೋರಾಟ ಮಾಡ್ತೀವಿ. ಇಷ್ಟಕ್ಕೆ ಬಿಡೋದಿಲ್ಲ. ಅದು ಖಾತೆ ವಿಚಾರ ಅದು ಏನು ಮಾಡ್ತಾರೋ ಮಾಡಲಿ, ಅದೀಗ ಕಾನೂನುಬದ್ಧವಾಗಿ ಏನು ಮಾಡ್ತಾರೋ ಮಾಡಲಿ. ಟಮಟೆ ಚಳುವಳಿ ಮಾಡಿ ಈ PDO ಅವರ ಕುಮಾರ್ ಅವ್ರನ್ನ ಅಮಾನತು ಮಾಡೋವರೆಗೂ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶಪೂರ್ವಕವಾಗಿ ಸುಮಾರು 2023ರಿಂದ ಹಿಡಿದು ಇಲ್ಲಿ ಗಂಟ ಸುಮಾರು 2 ವರ್ಷ 1 ವರ್ಷ ಗಂಟ ಕಾಲಹರಣ ಮಾಡಿಕೊಂಡು ನಾವೆಷ್ಟು ಅಧಿಕಾರಿಗಳ ಹತ್ರ ಹೋಗಿ ನಾವೆಲ್ಲ ಅಧಿಕಾರಿಗಳ ಹತ್ರ ಹೋದಾಗ ನಾವು ಪ್ರತಿಯೊಂದು ಲೀಗಲ್ ಪ್ರಕಾರ ಕೊಟ್ಟಿದ್ರೆ ಮಾಡಿಸ್ಕೊಳ್ಳಿ ನೀವು ಅಲ್ಲೋಗಿ ಅಂತ ಹೇಳ್ತಾರೆ. ಇಲ್ಲಿ ಬಂದಾಗ PDO ಅವರು ಉದ್ದೇಶಪೂರ್ವಕವಾಗಿ ನಮಗೆ ಖಾತೆ ಮಾಡಿಕೊಡ್ತಾ ಇಲ್ಲ. ಅದರಿಂದ ಮೇಲಧಿಕಾರಿಗಳು ಗಮನಿಸಬೇಕು, ತುರ್ತಾಗಿ ನಮಗೆ ಮನೆ ಖಾತೆ ಮಾಡಿಕೊಡ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. PDO ಅವರು ಓದಿದಾರೋ ಓದಿಲ್ವೋ ಗೊತ್ತಿಲ್ಲ. ಅವರು ಎಜುಕೇಷನ್ ಪರ್ಸನ್ ಆಗಿದ್ದರೆ ಇಷ್ಟು ದಿನ ಡಿಲೇ ಮಾಡ್ತಿರ್ಲಿಲ್ಲ. ಒಂದು ಈ ಖಾತೆ ಮಾಡಬೇಕು ಅಂದರೆ 911A ಮಾಡಬೇಕು ಅಂದರೆ ಗ್ರಾಮ ಠಾಣಾ ಜಾಗ ಇದ್ದರೆ ಈ ಖಾತೆ ಮಾಡ್ಬೋದು. 11 ಮತ್ತು 9A ಮಾಡ್ಬೋದು. ಆಮೇಲೆ ಭೂ ಪರಿವರ್ತನೆ ಆಗಿದ್ದರೆ
ಮಾಡ್ಬೋದು. ಆಮೇಲೆ DC ಕನ್ವರ್ಷನ್ ಆಗಿದ್ದರೆ ಮಾಡ್ಬೋದು. 1992ರಿಂದ ಹಿಡಿದು 2013 ಗಂಟ ಕರೆಂಟ್ ಬಿಲ್, ಓಲ್ಡ್ ಕರೆಂಟ್ ಬಿಲ್ ಇದ್ದರೆ ಮಾಡ್ಬೋದು. ಆಯಿತಾ? ಇಷ್ಟೆಲ್ಲ ಇದ್ದುಕೊಂಡು ಮತ್ತು ತಹಶೀಲ್ದಾರ್ನಿಂದ ಈ ಖಾತೆ, ತಹಶೀಲ್ದಾರ್ ಸಾಹೇಬ್ರ ಕಡೆಯಿಂದ ಹಕ್ಕುಪತ್ರಗಳು ವಿತರಣೆ ಮಾಡಿದರೆ ಅದಕ್ಕೂ ಕೂಡ ನಾವು 9 ಮತ್ತು 11A ಖಾತೆ ಮಾಡ್ಬೋದು. ಆಮೇಲೆ ಒಂದು ನಿರ್ದಿಷ್ಟವಾದಂಥ ಒಂದು ಕೃಷಿ ಜಮೀನಿನಲ್ಲಿ ಗ್ರ್ಯಾಂಟ್ ತಗೊಂಡು ಪಂಚಾಯಿತಿಯಿಂದ ಯಾವುದೇ ಒಂದು ವಸತಿ ಯೋಜನೆಯಲ್ಲಿ ಗ್ರ್ಯಾಂಟ್ ತಗೊಂಡು ಒಂದು ನಿರ್ದಿಷ್ಟ ಭಾಗದಲ್ಲಿ 2 ಕುಂಟೆ ಮೀರಬಾರ್ದು. 2 ಕುಂಟೆ ಜಾಗ ಇದ್ದರೆ ಅದನ್ನು 9 ಮತ್ತು 11A ಖಾತೆ ಮಾಡಬಾರ್ದು. ಇದು ಅವ್ರ ಗಮನಕ್ಕೆ ಗೊತ್ತೋ ಗೊತ್ತಿಲ್ಲ. ನಾವು ಗ್ರ್ಯಾಂಟ್ ತಗೊಂಡಿದ್ದೀವಿ ಸರ್, ಈ ರೀತಿ ಇದೆ ಅಂದರೂ ಕೂಡ ಅವರು ಈ ರೀತಿ ಹಿಂಬಾರ ಕೊಡ್ತಾರೆ. ಹಿಂಬಾರ ಏನಕ್ಕೆ ಕೊಡ್ತಾರೆ? ಮನೆಯಲ್ಲಿ ಸರ್ಕಾರಿ ಜಾಗದಲ್ಲಿ ನಾವೇನ ಮನೆ ಕಟ್ಕೊಂಡಿದ್ರೆ, ಸರ್ಕಾರಿ ಜಾಗದಲ್ಲಿ ನಾವು ಮನೆ ಕಟ್ಕೊಂಡು ಇದ್ದರೆ ನಮ್ಮದು ಯಾವುದೇ ರೀತಿಯಂಥ ದಾಖಲೆ ಇಲ್ಲದೇ ಇದ್ದಾಗ 11B ಖಾತೆ ಕಂದಾಯ ವಸೂಲಿ ಮಾಡೋಕೆ ಅಂತೇಳ್ಬಿಟ್ಟೆ ಕೊಡ್ಬೋದು. ಯಾರು ಪಂಚಾಯಿತಿಗೆ ರೈಟ್ಸ್ ಇರ್ತದೆ, PDO ಸಾಹೇಬರು ಕೊಡ್ಬೋದು. ಆಮೇಲೆ ಕನ್ವರ್ಷನ್ನು 2 ಕುಂಟೆ ಮೇಲ್ಪಟ್ಟಿದ್ದಾಗ, 2 ಕುಂಟೆ ಮೇಲ್ಪಟ್ಟು ಜಮೀನಿದ್ದಾಗ, ಸರ್ವೆ ನಂಬರ್ ಜಾಗ ಆಗಿದ್ದಾಗ ಅದು ಅವರು B ಖಾತೆನೇ ಕೊಡೋದು 2 ಕುಂಟೆ ಮೇಲೆ. ಆಮೇಲೆ ಇದು ಬೈಯಪ್ಪ ಮಾಡಿಸ್ಕೊಂಡಿಲ್ಲ, ನಾವು ನಮಗೆ ಸರ್ವೆ ನಂಬರ್ ಜಾಗದಲ್ಲಿ ಮನೆ ಕಟ್ಕೊಂಡಿದ್ದೀವಿ ಕೊಡಿ ಅಂದರೆ B ಖಾತೆ ಮಾಡ್ಬೋದು. ಆದರೆ ಇವರು ಎಜುಕೇಷನ್ ಮಾಡಿದರು, ಅನ್ಎಜುಕೇಷನ್ ಮಾಡಿದ್ದಾರೋ, ದುಡ್ಡು ಕೊಟ್ಬಿಟ್ಟು ಬಂದುಬಿಟ್ಟಿದ್ದಾರೋ ಇಲ್ಲೇನೂ ಗೊತ್ತಿಲ್ಲ ನಮಗೆ. ಆಯಿತಾ? ಸುಮಾರು 2 ವರ್ಷದಿಂದ ನಮ್ಮನ್ನು ಅಲಿಸ್ತಾರೆ ಅಂದರೆ ನಮ್ಗೆ ಎಷ್ಟು ನೋವಾಗಿರ್ಬೋದು. ದಯವಿಟ್ಟು ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ಕೊಂಡು ನಮಗೆ ನ್ಯಾಯ ಒಲಿಸ್ಕೊಡ್ಬೇಕು. ಇದು ತಮಟೆ ಚಳುವಳಿ ಕೂಡ ನಾವು ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ. ಒಬ್ಬ ದಲಿತ ಕುಟುಂಬವರಿಗೆ ಈ ರೀತಿ ಮಾಡ್ಬೋದಾ? ಪಕ್ಷಾತೀತವಾಗಿ ಭೇದ ಭಾವ, ರಾಜಕೀಯಗಳ ಒಂದು ಪುಡಾರಿಗಳ ರಾಜಕೀಯಗಳ ಒಂದು ಪ್ರಾಬಲ್ಯದಿಂದ ಮೇಲ್ಜಾತಿಯವರು ಕೀಳು ಜಾತಿಯವರು ಉದ್ದೇಶಪೂರ್ವಕವಾಗಿ ಈ ರೀತಿ ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಮಾಡ್ತವ್ರೆ. ಕಾನೂನು ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವಂಥ ಸಂವಿಧಾನ ಅಡಿಯಲ್ಲಿ ನಮಗೆ ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಪ್ರತಿದಿನ ಪ್ರತಿ ಕ್ಷಣ ACB ನ್ಯೂಸ್ ನಿಮ್ಮೊಂದಿಗೆ.